80 to 150. Madam, it depends upon the monsoon. Some people go out for work. Out for work, must carry plant. We become seasonal. There is no work here. ಒಂದು ರೈತ ಅದರಲ್ಲಿ ಕೊಳ್ಳಾಗ ಎಡದು ಇದರ ಡ್ರೈ ವಿಂಟೇಜ್ ಡ್ರೈ ಪ್ಲೇಸ್ ಸೊ ಬೀಚ್ ಮತ್ತೆ ಚಿಕ್ಕಮಗಳೂರು ಡೈಲಿ ಮಾಡ್ತಾರೆ ರೈಸ್ ನೀರಿದೆ ನೀರಲ್ಲ. ಒಂದು ಗ್ಲಾಸ್ ಹೊರಗೋಗಿದೆಯಾ ಅಥವಾ ಓಪನ್ ಮಾಡಿದ್ರು ಎಲ್ಲ ಹೊರಟೋಗಿದೆ. Lot of people building is going to be demolished. ಬಿಲ್ಡಿಂಗ್ನೇ ಡೆಮಾಲಿಷ್ ಮಾಡಿ CSC ಮಾಡ್ತಾರೆ. 100 ಪ್ಲಾನ್ ಆಗಿದೆ. Dressing room minor room. ಈಗ ಮತ್ತೆ ಪೇಂಟಿಂಗ್ ಮಾಡೋಣ ಅನ್ಸ್ಕೊಂಡು ಡೆಮೊಲಿಷನ್ ಆಗೋದ್ರಿಂದ ಹಾಗೆ ಹೇಳ್ತಾರೆ. This is our office. This is now Maybe I can vaccine. What do you think was the one that ಹಿಂದೆ ಸ್ವಲ್ಪ ಅಲ್ಲಲ್ಲ ಮದ್ದಿಂದ ಈ ಥರ ಒಂದು ಕೆಟ್ಟಿರಲಿಲ್ಲ. ಮಧ್ಯಾಹ್ನ ಬಂದಿದ್ದೆ ಆಸ್ಪತ್ರೆಗೆ ಇವತ್ತೇ ಬಸ್ ಬಂದಿದೆ. ಒಬ್ಬರೇ ಬಂದಿದ್ದೀರಾ ತಾಯಿ ಆಲ್ಮೋಸ್ಟ್ 8 ಒಬ್ಬ ಹಿಂದೆ ನಡೀರ ಸ್ವಲ್ಪ ಅಂದ್ಕೊಂಡ್ಬೇಡ್ರಿ ದಯವಿಟ್ಟು. ಇದೇ ಫಸ್ಟ್ ಟೈಮ್ ಅಂತಿದ್ದೀರಾ? ಅಲ್ಲ ಆಸ್ಪತ್ರೆಗೆ ಇದೆ ಬಸ್ ಡಾಕ್ಟ್ರು ಇರ್ತಾರಾ ನೋಡ್ಕೊತಾರ? ಔಷಧಿಗಳೆಲ್ಲ ಕೊಡ್ತಾರಾ? ಇನ್ನು ಆಚೆ ಮಾಡ್ಕೊಡ್ತಾರಾ? post
ಮೊದಲೆಲ್ಲ 30-40 ಇತ್ತು. ನಾವು ಬರ್ತ್ ರೇಟ್ ಕಮ್ಮಿ ಆಗಿದೆ ಎಲ್ಲ ಹಾಸ್ಪಿಟಲ್, ಅದರಲ್ಲಿ 9 ಹಾಸ್ಪಿಟಲ್, ದಿವಸ ಹಾಸ್ಪಿಟಲ್, ಅನ್ನೂರು ಹಾಸ್ಪಿಟಲ್, ಇವನ್ ವಿ ಟು ಕಂಡಕ್ಟ್ ಇನ್ ನಾಮಕಲ್. ವಿ ಯೂಸ್ ಟು ಗೆಟ್ 30-40 before. Now it has come to 8-9. This is other class. This is what we do. ಸಂಖ್ಯೆನೇ ಕಮ್ಮಿ. Really, ಇಲ್ಲ ಅದು ಯೋಗಿ ಸಂಪರ್ಕ ಇಲ್ಲಿ ಏನಿದೆ ಲೇಡೀಸ್ ಹೆರಿಗೆ ಸರ್ಜನ್ ಆಯ್ತು ಅಂತ ನಾವೆಲ್ಲ ಚರ್ಚ್ಗೆ ಹೋಗ್ಬೇಕು ಮತ್ತು ಮೈಸೂರು ಹೋಗ್ಬೇಕು. ಇಲ್ಲಿ ಹೆಣ್ಮಕ್ಳಿಗೆ ಎಮರ್ಜೆನ್ಸಿ ಹೆರಿಗೆ ಪೇನ್ ಬರ್ತದೆ, ಆಪರೇಷನ್ ಥಿಯೇಟರ್ ಏನಿಲ್ಲ. ಇಲ್ಲಿ ಮಾಮೂಲು ಪ್ರಾಥಮಿಕ ಆಸ್ಪತ್ರೆ ಪ್ರಥಮದ ಹೇಳ್ತಾರಲ್ಲ, ಇಲ್ಲಿ ಜನಗಳಿಗೆ ಹೆಲ್ಪ್ ಆಗುತ್ತೆ. ಗೊತ್ತಂದ್ರೆ ನಾವು ಚರ್ಚ್ಗೆ ಹೋಗ್ಬೇಕಂದ್ರೆ ಮೈಸೂರು ಹೋಗ್ಬೇಕು, ಬೆಂಗಳೂರು ಹೋಗ್ಬೇಕು. ಈಗ ಎಮರ್ಜೆನ್ಸಿ ಆಪರೇಷನ್ನೇ ಬೇಕು ಅಂತಂದ್ರೆ ಯಾರು ಮಾಡಲ್ಲ, ಅವಶ್ಯಕತೆ ಇಲ್ಲೇ ಇದೆ. ಅದೇ ಸ್ವಲ್ಪ ಅದನ್ನೇ ಒಂಚೂರು ಬೇಗ ಸರ್ಕಾರದಿಂದ ಒತ್ತಾಯ ಮಾಡಿ ಇಲ್ಲಿ ಮಾಡಕ್ಕೆ ಒಂದು ಪ್ರಯತ್ನ ತೋಳುವಾಡಿ ಎಲ್ಲ ಹೊರಗಡೆ ಚೀಟಿ ಬರ್ತಿರ್ತಾರೆ. ರೈಟ್, ತೋಳುವಾಡಿ ಹಾಸ್ಪಿಟಲ್ ಡಾಕ್ಟ್ರು ನಾವು 2-3 ಸಲ ಹೋಗಿ ಕೇಳೋದಕ್ಕೆ ಸುಮಾರು ಜನ ಹಾಸ್ಪಿಟ್ಲಿಗೆ ಹೊರಗಡೆ ಬಿದ್ದಿದ್ದಾರೆ. ಯಾಕೆ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಗೌರ್ಮೆಂಟಲ್ಲಿ ಕೆಲಸ ಈ ಗೌರ್ಮೆಂಟ್ ಸರ್, ಗೌರ್ಮೆಂಟ್ ಆದರೂ ಹೊರಗಡೆ ಚೀಟಿ ಬರ್ತಾರೆ. ನಾವು ಹೊರಗಡೆಯಿಂದ ತಂದು ನೆರವೇರಿಸ್ಕೋಬೇಕು. ನಾನೇ ಮಾತಾಡಿದ್ದೀನಿ. ಬಾರಿ ಬಂದು ಮಾತಾಡಿದ್ದೀನಿ. ಸುಸ್ತಾಗಿ ಕೆಳಗಡೆ ಬಿದ್ದಿದ್ದು, ನಮ್ಮ ವಾಮಿಟ್ ಮಾಡ್ಕೊಂಡು ಬಿದ್ದಿದ್ದು. ಯಾಕಮ್ಮ ಹೊರಗಡೆ ಹೋಗಿ ಮನೆಯಲ್ಲಿ ಅಂತಂದ್ರೆ ಟ್ಯಾಬ್ಲೆಟ್ಸ್ ಬರ್ದು ಕೊಟ್ಟರು ಸರ್. ಹಾಕೋಬರಕ್ಕೆ ನಮ್ಮ ಬ್ರದರ್ ಹೋಗಿದ್ದಾರೆ. ತಂದಮೇಲೆ ಹೊರಗಡೆ ಹೋಗ್ಬೇಕು ಸರ್. ಟ್ಯಾಬ್ಲೆಟ್ಸ್ ಅಲ್ಲ ಇದು ಗ್ಲೂಕೋಸ್ ಹೆಣ್ಮಕ್ಳು ಮೇಡಮ್. ನಾನೊಬ್ರು ಕರ್ಕೊಂಡು ಹೋಗಿದ್ದು, ನಾನು ಯಾವುದೋ ಒಂದು ವರ್ಕ್ ಹೋಗಿದ್ದು, ವರ್ಕಿಂದ ಬರುವಾಗ ಹುಡುಗಿ ಬಿದ್ದಿದ್ದು ಅವಾಗ. ಯಾಕಂದ್ರೆ ಇಲ್ಲಿ ಬಿದ್ದಿದೆ ಅಂತ ಕೇಳ್ತಾರೆ ಸರ್. ಡಾಕ್ಟ್ರು ತೋರಿಸಿದ್ದೀನಿ, ಡಾಕ್ಟ್ರು ಹೊರಗಡೆ ಬರ್ಕೊಂಡಿದ್ದಾರೆ ಗ್ಲೂಕೋಸ್ ಇಂಜೆಕ್ಷನ್ ಅಂತ ಹೇಳಿದ್ರು. ಇಲ್ಲ ಸರ್, ಇವರಿದ್ದದ್ದು ನಿಮ್ಮನ್ನ ನಾನು ಇದ್ದಾನೆ. ಇಲ್ಲ ಸರ್, ಇವರಿದ್ದದ್ದು ನನ್ನನ್ನೇ ರೈಟ್ ಬಂದಿದ್ದೆ, ನಾನಿದ್ದೆ ಮೊದಲು ಬಂದಿದ್ದಾಗ ನಾನಿದ್ದೆ, ಆಮೇಲೆ ನಾನು ಟ್ರಾನ್ಸ್ಫರ್ ಆಗಿ ಬಂದೆ. ಬಟ್ ಅಲ್ಲಿ ನನಗೆ ಆಗ್ತಿದೆ ಎಲ್ಲ ಪಾಪ ಗಾರ್ಡನ್ಸಲ್ಲಿ ಇರೋಂಥ ಬರ್ತದೆ, ದೊಡ್ಡಾಣೆ ತೋಕರೆ ಕುಂಬ್ಲಿಕ್ಕೆ ಅಲ್ವಾ ಸರ್? ಅಲ್ಲಿಂದ ಸುಮಾರು ಜನ ಅಂದ್ರೆ ಸುಮಾರು 10 ಕಿಲೋಮೀಟರ್ ನಡ್ಕೊಂಡು ಬರ್ತಾರೆ. ನಾವು ಒಂದು ಒಳ್ಳೇದಾಗಲಿ ಅಂತ ಬರ್ತಾರೆ. ಸುಳ್ವಾಡಿ ಪಕ್ಕದಲ್ಲಿ ಇಲ್ಲಿ ಹಾಸ್ಪಿಟಲ್ ಇಲ್ಲದೆ ಬಾಡಿ ನಗರಕ್ಕೆ ಹೋಗಂటే ಸುಮಾರು ಜನ ಸತ್ತೋದ್ರು. ಸುಳ್ವಾಡಿ ನ್ಯಾಷನಲ್ ನ್ಯೂಸ್ ಆಗಿತ್ತು. But it was a national issue where 113 members were ವಿಷಪ್ರಸಾದ್ ಸುಳ್ವಾಡಿ. ಅಂದ್ರೆ ಅಲ್ಲಿ ಬೇಸಿಕ್ ಫಸ್ಟ್ ಬೇಸಿಕ್ ಇಲ್ಲ ಮೇಡಮ್ ಇವೆಲ್ಲ ಪ್ರೈಮರಿ ಹೆಲ್ತ್ ಸೆಂಟರ್ಗಳು ಮೇಡಮ್. ತಾಲೂಕು ಹೆಲ್ತ್ My ಸೆಂಟರ್ single patient died in my hospital. I shifted them within half an hour. Everyone to Mysore. everybody. Otherwise, Nagar. all Not 113 even would have a died. single death has happened. ಅಲ್ಲಿ ನಿಮ್ಮ Even the ಆಸ್ಪತ್ರೆ one, Yeah. I have shifted everyone with 33 members in 108. ಮತ್ತೆ ಇದು ನ್ಯಾಷನಲ್ ವೇಲ್ ರೋಡ್ ಅಂತ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಏನು ವ್ಯವಸ್ಥೆ ಇಲ್ಲ ಮೇಡಮ್. ಒಂದು ಹಾಸ್ಪಿಟಲ್ ಬಂದವರು ಇದು ತಾಲೂಕು ಕೇಂದ್ರ, ತಾಲೂಕು ಕೇಂದ್ರ. ಆಮೇಲೆ ಇಷ್ಟು ದೊಡ್ಡ ಕಾಂಪೌಂಡ್ ಒಳಗಡೆ ಶೌಚಾಲಯ ಇಲ್ಲ ಮೇಡಮ್. ಶೌಚಾಲಯ ಇಲ್ಲ. ದಯವಿಟ್ಟು ನೋಡಿ ಸರ್, ಯಾರು ಪಬ್ಲಿಕ್ ಆಗಿ ರಿಸೀಸ್ ಮಾಡಕ್ಕೂ ಇಲ್ಲ ಸರ್. ಇಲ್ಲಿ ಹೆಣ್ಣು ಮಕ್ಕಳು ಈಗ ತಾಯಿಗಳು ಮಕ್ಕಳಲ್ಲ. ಒಂದು ಮಾತು ಇದೆ, ಅದು ಸ್ಟಾಫ್ ಮಾತ್ರ ಅಂತಾರೆ. ಒಬ್ಬರು ವಯಸ್ಸಾದ ಶುಗರ್ ಪೇಷಂಟ್ ಒಂದು ರಿಸೆಸ್ಗೂ ಬಿಡಲ್ಲ ಮೇಡಮ್. ಬಾತ್ರೂಮ್ ಇಲ್ಲ. ತಾಲೂಕು ಹೆಡ್ ಕ್ವಾರ್ಟರ್ಸ್ BP ಬಂದ್ರೆ ಫ್ರೀ ಕೊಡ್ತಾ ತಲೆಯಲ್ಲಿ ಒಳಗ ನೋವು ಆಮೇಲೆ ಇನ್ನೊಂದು ಮೇಡಮ್, ಇಲ್ಲಿ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಇಂತಿಂತವ್ರು ಅವರೇ, ಆಮೇಲೆ ನರ್ಸ್ಗಳು ಇಂತಿಂತವ್ರು ಅವರೇ. ಈ ಟೈಮಿಂಗ್ ಇಂದ ಈ ಟೈಮಿಂಗ್ ಅಂತ ಗೊತ್ತಾಗ್ಲಿ ಮೇಡಮ್. ಇಲ್ಲಿ ನೋಡಿಸ್ಕೊಂಡಿಲ್ಲ, ಡ್ಯೂಟಿ ಅವರ್ಸ್ ಗೊತ್ತಾಗಬೇಕು. ಕಾರಣ 2:15 ಬಂದೆ ಅನ್ಕೊಳ್ಳಿ, ಊಟಕ್ಕೆ ಹೋಗಿರ್ತಾರೆ ಅವರು. ಈಗ 3 ಗಂಟೆಗೆ ಬರ್ಬೋದು, 4 ಗಂಟೆಗೆ ಬರ್ಬೋದು. ಪೇಷಂಟ್ ಎಷ್ಟೋ ತರ ಕಾಯ್ಬೇಕು, ಅದು ಗೊತ್ತಾಗಬೇಕು ಮೇಡಮ್. ಹೇಳೋದಕ್ಕೆ ಮಾತ್ರ ತಾಲೂಕು ಹೆಡ್ ಕ್ವಾರ್ಟರ್. ಈಗ ಆಮೇಲೆ ಬಂದ್ರೆ ಎಮರ್ಜೆನ್ಸಿ ಒಳಗೆ ಕರ್ಕೊಂಡೋಗಿ ನಗರ ಕರ್ಕೊಂಡೋಗಿ ಇಲ್ಲಿ ಕಾಯ್ದು ನಾರ್ಮಲ್ ಡೆಲಿವರಿ ಮಾಡೋಷ್ಟು ತಾಳ್ಮೆ ಇಲ್ಲ, ವ್ಯವಸ್ಥೆನೂ ಇಲ್ಲ ಮೇಡಮ್ ಇಲ್ಲಿ.
ಒಬ್ಬ ಸುಮ್ಮನೆ ನಾವು ವ್ಯಕ್ತಿ- ಹೇಳ್ತಾನೆ ಇರ್ತೀನಿ, ಯಾರು ಕೇಳೋದಿಲ್ಲ. 10 ವರ್ಷ ಆಯ್ತು ಸಾಹೇಬರು ಬಂದು ಏನು ಒಂದು ಹಾಸ್ಪಿಟಲ್ ಒಂದು ಇಂಪ್ರೂವ್ಮೆಂಟ್ ಆಗಿಲ್ಲ ಮೇಡಮ್. ಇರ್ಲಿ ನಮ್ಮ ಸಾಹೇಬ್ರು ಎಷ್ಟು ಜನ ಆಯ್ತು ಇಲ್ಲಿ ಬಂದು ಏನಾಗಿದೆ ಇಂಥದ್ದಾಗಿದೆ ಅಂತ ತೋರಿಸ್ಲಿ ಮೇಡಮ್. ಒಂದು 50 ಹಾಸಿಗೆದ ಹಾಸ್ಪಿಟಲ್ ಆಗದೆ ಅಂತ ಹೇಳಿ, 10 ಹಾಸಿಗೆದ ಅಂತ ಹೇಳಿ. ಇದೇ ನರ್ಸಿಂಗ್ಗಳು ಎಷ್ಟು ಇಂಪ್ರೂವ್ಮೆಂಟ್ ಆಯ್ತದ ಪ್ರೈವೇಟ್ ಅಲ್ಲಿ. ನಮ್ಮಂತ ಬಡವ್ರ ಜನ ಕೂಲಿ ಮಾಡೋ ಜನ ಹೋಗಕ್ಕಾಗುತ್ತಾ ನರ್ಸಿಂಗ್ಗಳಿಗೆ? 2,000 3,000 ಒಂದು ಯಾಕೋ ಅದೇನ ಐತಿದೆ ಅಂದ್ರೆ 2,000 CECG ಮಾಡಿಸ್ಕೊತಾರೆ 700 ರೂಪಾಯಿ. ಅದಕ್ಕೆ ಅದಕ್ಕೆ ಏನು ಫೆಸಿಲಿಟೀಸ್ ಇದೆ ಅನ್ನೋದೇ ಗೊತ್ತಿಲ್ಲ ಮೇಡಮ್. ಇಲ್ಲ ಮೇಡಮ್. ಇದೆ ಅನ್ನೋದೇ ಗೊತ್ತಾಗಿರೋದು. ಸರ್ ನಮ್ಮ ಅನೂರಲ್ಲಿ ಇರೋದು ರಾಮಪುರ. ನನ್ಗೆ ಏನ್ ಬೇಕು ಹೇಳಿ? ನಾವು ಈ ಕಡೆ ಹೋಗ್ಲಿ, ಈ ಕಡೆ ಹೋಗ್ಲಿ. ಈಗ ಸರ್ ಬೆಂಗಳೂರು ಇದ್ರು, ನಮ್ಮ ಅಣ್ಣ ಹೇಗಿದ್ದಾನೆ ಅಂತ ಹೇಳಕ್ಕಾಗ್ತದ ಸರ್? ನನ್ನ ವ್ಯವಸ್ಥೆ ನಾನು ಅಮ್ಮೂರು ತಾಲೂಕು ಟೈಮಿಂಗ್ಸ್ ಬೇಕಲ್ಲ, ಅದೊಂದು ಅದೇ ನಾವು ದೊಡ್ಡ ಕಂಪೌಂಡ್ ಅಲ್ಲೂರು ಯಾಕಾಗಿಲ್ಲ ಹಾಗಾದ್ರೆ? ಶೌಚಾಲಯ ಆಗ್ಬೇಕು. ಅಲ್ಲೂರು ಅಷ್ಟು ಕಡೆಗಣಿಸ್ತಾ ಇದ್ದಾರೆ ನೋಡಿ. ಅಲ್ಲ ಒಮ್ಮೆ ಬ್ಲೇಮ್ ಮಾಡ್ತಿಲ್ಲ ಸರ್. ಅಲ್ಲ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಮೇಡಮ್ ಇಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನಾವು ನೋಡಿ ನಮ್ಗೆ ಎದೇನೋ ಅಂದ್ರೆ ಇಲ್ಲಿ ECG ಇದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆಮೇಲೆ ಯಾರು ತಾಯಿ ಗರ್ಭವತಿ ಇಲ್ಲಿ ಬಂದು ಬಾಣಂತಿ ಅಥವಾ ಮಕ್ಕಳು ವ್ಯಾಕ್ಸಿನೇಷನ್ ಯಾರು ಬಂದು ಶೌಚಾಲಯ ಬರೀ ಸ್ಟಾಫಿಗೆ ಬೇರೆ ಹೆಣ್ಮಕ್ಳಿಗೆ ಬಿಡಲ್ಲ ಅಂತ ಹೇಳ್ತೀರಂತ ಅವ್ರು ನೀವು ಹೇಳ್ಬೇಕ್ರಿ. ಆಮೇಲೆ ಈಗ ಟೈಮಿಂಗ್, ಊಟದ ಟೈಮಿಂಗ್ ಎಷ್ಟೊತ್ತು? ಈಗ ಬಂದು ಕಾತ್ಕೊಂಡೆ ಇನ್ನ 2:30 3 ಗಂಟೆ ಎಲ್ಲೋಗ್ರೆ ಡಾಕ್ಟ್ರು ಊಟಕ್ಕೆ ಹೋಗೋರೆ. ಅವ್ರು ಎಷ್ಟೊತ್ತರ ಕೇಳೋರು? ಏನಾಗುತ್ತೆ, ನೀವೆಲ್ಲ ಎಷ್ಟೇ ಕಷ್ಟಪಟ್ಟು ಕೆಲವೊಂದು ಶಿಸ್ತನ್ನ ನೀವು ಫಾಲೋ ಮಾಡಲಿಲ್ಲ ಅಂದ್ರೆ ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಸರ್ಕಾರ ಹಾಕಿ ವ್ಯರ್ಥವಾಗಿ ಹೊರಟೋಗುತ್ತೆ. ನಾವು ನೋಡಿ ಇವಾಗ ಡೆಲಿವರಿ ನೀವು ಹೇಳ್ತೇವೆ 40-50 ಆಗ್ತಾ ಇತ್ತು ಡೆಲಿವರಿ, ಇವತ್ತು 8ಕ್ಕೆ ಬಂದು ನಿಂತಿದೆ ಅಂದಾಗ ಕಾರಣ ಏನು? ಇನ್ನೊಂದು ಮೇಡಮ್, ಪರ್ಸೆಂಟೇಜ್ ಆಫ್ ಡೆಲಿವರಿ ಕಾಮಗಾರಿ ಜಾಸ್ತಿ ಆಗ್ತಾ ಇದೆ. ಇಲ್ಲಿಂದ ಅಲ್ಲಿಗೆ ಹೋಗ್ತಾವ್ರೆ ಅಂತ ಅರ್ಥ. ಅದು ಒಂದು ನಿಮಿಷ ಹೇಳಿ, ನೀವೇನ್ ಹೇಳ್ತೀರಾ? ಗರ್ಭ ಧರಿಸೋರೆ ಕಡಿಮೆ ಆಗ್ಬಿಟ್ಟವ್ರೆ ಅಂತೀರಾ? ಯಾಕೆ ಆಸ್ಪತ್ರೆಗೆ ಬರ್ತಾ ಇಲ್ಲ, ಇಲ್ಲಿ ಡೆಲಿವರಿ ಯಾಕೆ ಆಗ್ತಾ ಇಲ್ಲ? ಗರ್ಭದಲ್ಲಿ ಮದುವೆನೇ ಕಡಿಮೆ ಬಿಡೋದ ಸರ್ ಹಾಗಾದ್ರೆ. ಮದುವೆ ಆಗ್ತಾ ಇಲ್ಲ, ಅದಕ್ಕೆ ಮಕ್ಕಳು ಬೇಕಾದ್ರೆ ಸ್ಟಾರ್ಟಿಂಗು ನಮ್ಮ ಮನೇಲಿ ಗರ್ಭವತಿ ಆಯ್ತಾರ ಅಂದ್ರೆ ಟ್ರೀಟ್ಮೆಂಟ್ ಕೊಡಕ್ಕೆ ತಯಾರಿಲ್ವಲ್ಲ ಮೇಡಮ್? ಸರಿ ಮಾತಾಡಿ. ಮೇಡಮ್, ಪೇಷಂಟ್ಗಳು ಇಟ್ಟರು ಡಾಕ್ಟರ್ ಇರಲ್ಲ. ನೀವು ಬಂದಿರ್ತೀವಿ ಡಾಕ್ಟರ್ಗಳಿದ್ದಾರೆ, ಒಂದು ಡಾಕ್ಟರ್ ಇರಲ್ಲ. ನೀವು ಬಂದಿರ್ತೀವಿ ಡಾಕ್ಟರ್ಗಳವ್ರ ಅಷ್ಟೇ. ಪೇಷಂಟ್ 10 ಜನ ಕೂತ್ರಿಗೆ ಒಬ್ಬರು ಡಾಕ್ಟರ್ ಇರಲ್ಲ ಮೇಡಮ್. ಬರೀ ಡಾಕ್ಟರ್ ಇರ್ತಾರಲ್ಲ ಮೇಡಮ್. ಸ್ಟಾಫ್ ಬೇರೆ ನನ್ಗೆ ಇನ್ನೊಂದು ಆಪರೇಷನ್ ಆಯ್ತು ಮೇಡಮ್. ಎಲ್ಲಿ ಮುಟ್ಟಿ ನೋಡೋದು ಮೇಡಮ್. ಇವರು ಜ್ವರ ಬಂದದಂತ ಕೈ ಮುಟ್ಟಿ ನೋಡೋದಿಲ್ಲ ಮೇಡಮ್. ನಮ್ಮ ಡಾಕ್ಟರ್ ಮಾತ್ರ ಒಬ್ಬ ಪೇಷಂಟ್ ಟಚ್ ಮಾಡೋದಿಲ್ಲ ಮೇಡಮ್. ಬೇಕಾದ್ರೆ ಎದುರಿಗೆ ಡಾಕ್ಟ್ರೇ ಅಲ್ಲ, ನಮ್ಮ ಲೇಡಿ ಡಾಕ್ಟರ್ ಇಲ್ಲ ಡಾಕ್ಟರ್ ಲೇಡಿ ಡಾಕ್ಟ್ರು ಅವ್ರು ಇದ್ರಲ್ಲ ಮೇಡಮ್. ಅವರು ಮೇಡಮ್ ನಮಗ್ ಗೊತ್ತಿಲ್ಲ ಹೊಸ ಬಂದಿರೋರು ಯಾರು ಅಂತ. ಇವರಪ್ಪ ಈಗ ಬಂದವ್ರು ನೀವೆಲ್ಲ ಏನೇನ್ ಹೇಳಿದೀರಾ ಎಲ್ಲವೂ ಅವ್ರು ತಿಳ್ಕೊಂಡಿದ್ದಾರೆ. ಅದನ್ನೆಲ್ಲ ರೆಕ್ಟಿಫೈ, ಏನಾದ್ರೂ ಅದೆಲ್ಲ ರೆಕ್ಟಿಫೈ ಮಾಡ್ತಾರೆ. ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ರಿ. ಈಗ ಅನೂರಲ್ಲಿ ಇರೋದೇ ಇದೆ. ಪಾಪ ನೀವು ಏನೇ ಒಂದು ನೋಡಿ, ನೀವು 40ರಿಂದ 8ಕ್ಕೆ ಬಂದಿದೆ ಅಂದ್ರೆ ಆಸ್ಪತ್ರೆದು ನೆಗೆಟಿವಿಟಿ ಇದೆ ಅಂತ ಅರ್ಥ. ಎಲ್ಲೋ ಒಂದ್ ಕಡೆ ಡಾಕ್ಟರ್ ಮೇಲೆ ಕೊರತೆ ಇದೆ, ಅಥವಾ ನೀವು ಸರಿಯಾಗಿ ಆ ಸಮೀಪ ಬಂದಾಗ ಸ್ಪಂದಿಸದೇ ಇರೋದಕ್ಕೆ ಅವ್ರು ಯಾರು ಇಲ್ಲಿ ಬರ್ದೇ ಇರ್ಬೋದು. ಈಗ ಪಕ್ಕದ PHC ಒಳಗಡೆ ಎಲ್ಲ ಆಗ್ಬೇಕಾದ್ರೆ ಆ ಒಂದು ಹಾಸ್ಪಿಟಲ್ ಒಳಗಡೆ ಎಲ್ಲ ಡೆಲಿವರಿ ಜಾಸ್ತಿ ಆಗಿ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗಿ ತೋರಿಸ್ಕೋತಾರೆ ಅಂದಾಗ ನಮ್ಮ PHC ಏನಾಗುತ್ತೆ? ಗೊತ್ತಾಯ್ತು ನನಗೆ. ಅಲ್ಲ ಹಂಗನ್ಬೇಡಿ, ನಾನು ಕೊಳ್ಳೇಗಾಲ ತಾಲೂಕು ಆಸ್ಪತ್ರೆಗೆ ಹೋದಾಗ 125 ತಿಂಗಳಲ್ಲಿ ಹೆರಿಗೆ ಆದ್ರೆ 25-30 LS, ಮಿಕ್ಕಿದೆಲ್ಲ ನಾರ್ಮಲ್. ಮತ್ತೆ ಎಲ್ಲದಕ್ಕೂ ರೀಸನ್ ಕೊಡ್ಬೇಡ್ರಿ ಡಾಕ್ಟ್ರೇ. ಕೊಡಿ ಸರ್, ಡಾಕ್ಟರ್ ಕೊಡಿ, ಎಲ್ಲಕ್ಕೂ ರೀಸನ್ ಕೊಡಿ. ಮದುವೆ ಸ್ವಲ್ಪ ಹಿಂದಕ್ಕೆ ಹೋಗ್ರಪ್ಪ, ಹಿಂದೆ ಬರಕಾದ್ರು ಜಾಗ ಬಿಡ್ರು.
ಪೇಷಂಟ್ಸ್ ಇಲ್ಲ ಅನ್ನೋದೇ ನೆಗೆಟಿವ್. ಅದಕ್ಕೆಲ್ಲ ರೀಸನ್ಸ್ ಕೊಡಬಾರ್ದು. ಎರಡನೇದು ಡೆಲಿವರಿ ಯಾಕಾಯ್ತು ಅಂತಂದ್ರೆ ಡೆಲಿವರಿ ಮೇಡಮ್ ಈಗ ಮಕ್ಕಳಾಗಲೇ ಕಡಿಮೆ ಅನ್ನೋದು ತಪ್ಪು, ಅದು ನೆಗೆಟಿವ್. ಈ ಬೇರೆ PHCಗಳಲ್ಲೆಲ್ಲ ಡೆಲಿವರಿ ಯಾಕೆಂದ್ರೆ ನೀವು ಡಾಕ್ಟರ್ ಎಷ್ಟಾಗುತ್ತೆ ಕರೆಕ್ಟಾಗಿ ನೀವು ಕರೆಕ್ಟಾಗಿ ಟೈಮ್ ಮಾಡ್ಕೊಂಡು ಹೋಗಿ ನೀವು ಅದನ್ನು ಕಾನ್ಫಿಡೆನ್ಸ್ ಮಾಡಿ ಅಂತಂದ್ರೆ ಇಷ್ಟೆಲ್ಲ ಮಾಡಿ ರಕ್ತ ಆಗಬಾರ್ದು. ಏನೇನು ಡೆಲಿವರಿ ಮಾಡ್ತೀವಿ ಅಂತಂದ್ರೆ ಎಲ್ಲ ಒಂದ್ ಕಡೆ ವಿಶ್ವಾಸ ಕಳ್ಕೊಂಡಿರ್ತಾರೆ ಜನ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಶೌಚಾಲಯ ಓಪನ್ ಇಡಿ, ಪೇಷಂಟ್ಸ್ ಕ್ಲೋಸ್ ಮಾಡಬೇಡಿ ಸ್ಟಾಫ್ಗೆ ಅಂತ. ಆಮೇಲೆ ಟೈಮಿಂಗ್ಸ್ ಪ್ರಕಾರ ವರ್ಕ್ ಮಾಡಿ. ಯಾಕೆಂದ್ರೆ ಈಗ ಮಧ್ಯಾಹ್ನ ಊಟಕ್ಕೆ ಹೋಗಿ ಪರವಾಗಿಲ್ಲ, ಇಲ್ಲ ಅಥವಾ ಯಾವಾಗ ಕೇಸ್ ಬಂದಿರುತ್ತೆ ನೀವು ಊಟಕ್ಕೆ ಮಾಡಿ ಬೇಡ ಅನ್ನೋದಿಲ್ಲ. ಬಟ್ ಆದ್ರೆ ಅದೇ ಒಂದು ಮೆಸೇಜ್ ಹೋಗ್ಬಾರ್ದು. ಯಾವಾಗ ಬಂದು ಡಾಕ್ಟರ್ ಊಟಕ್ಕೆ ಹೋಗೋರೆ ಅಲ್ಲಿಲ್ಲ ಇಲ್ಲಿಲ್ಲ, ಏನಾಗುತ್ತೆ ಗೊತ್ತಾ, ಜನರ ವಿಶ್ವಾಸ ಕಳ್ಕೊಳ್ಳುತ್ತೆ, ಪೇಷಂಟ್ಸ್ ಕಡಿಮೆ ಆಗುತ್ತೆ. ಮತ್ತೆ ಯಾಕೆ ಬೇಕು ನಮ್ಗೆ ಇಷ್ಟು ದೊಡ್ಡ ಬಿಲ್ಡಿಂಗು? ನಾವು 7-8 ಜನ ಟ್ರೀಟ್ ಮಾಡೋಕ್ಕೆ ಯಾಕೆ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರ ನಡೆಸಬೇಕು ಅಲ್ವಪ್ಪ? ಸೊ ಏನಿದೆ ಸಣ್ಣ ಪುಟ್ಟವನ್ನ ರೆಕ್ಟಿಫೈ ಮಾಡಿ ಸುತ್ತಮುತ್ತ ಇರೋ ಜನರಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ, ನಂಬಿಕೆ ಬಿಲ್ಡ್ ಮಾಡಿ, ವಿಶ್ವಾಸ ಬಿಲ್ಡ್ ಮಾಡಿ. ನೋಡಿ ಎಲ್ಲೋಗುತ್ತೆ. ವೈದ್ಯೋ ನಾರಾಯಣೋ ಹರಿ. ವೈದ್ಯನಿಗಿಂತ ಯಾರು, ಯಾವ MLA, ಯಾವ ಜನಪ್ರತಿನಿಧಿ, ಯಾವ ಬೇರೆ ಸರ್ಕಾರಿ ಅಧಿಕಾರಿ ಯಾರು ದೇವರಲ್ಲ. ಒಬ್ಬರನ್ನೇ ದೇವರು ಅಂತ ಕರೆಯೋದು ಅದು ಡಾಕ್ಟರ್ಸ್ನ ಮಾತ್ರ. ನಾನು ಒಬ್ರು ಡಾಕ್ಟರ್ ಆಗಿರೋದಕ್ಕೆ ಹೇಳ್ತಾ ಇದ್ದೀನಿ, ನಮ್ಮನ್ ಬಿಟ್ಟು ಯಾರನ್ನ, ಯಾಕಂದ್ರೆ ಅಷ್ಟು ನೋವಿಂದ ನರಳುತ್ತಾ ಇದ್ರೆ ಆ ನೋವನ್ನು ತೆಗೆಯೋರೆ ನಾವು. ಏನ್ ಡಾಕ್ಟ್ರೆ ಹೇಳಿ. ಮೇಡಮ್, ಚಾಮರಾಜನಗರ ಜಿಲ್ಲೆಗೆ ಬಜೆಟ್ 11,000, ಚಾಮರಾಜನಗರ ಜಿಲ್ಲೆಗೆ 5 ತಾಲೂಕಿಗೆ 11 ತಾಲೂಕಿಗೆ ಆಸ್ಪತ್ರೆ ಉನ್ನತೀಕರಣಕ್ಕೋಸ್ಕರ ಹೋಗಿ ಅಮೌಂಟ್ ಬಿಡುಗಡೆ ಮಾಡಬೇಕು. ನಾನು ಪೇಪರ್ ನೋಡಿದ್ದೇನೆ. ಬಟ್ ಇದು ಸಭೆ ಸೇರುವಾಗ ಮುಖ್ಯಮಂತ್ರಿಗಳು ಯಾರನ್ನೂ ಅದನ್ನು ಪ್ರಸ್ತಾಪನೆ ಮಾಡಿಲ್ಲ. ಇಲ್ಲಿ ಬಂದು ಹೋದರೂ ಯಾರನ್ನೂ ಪ್ರಸ್ತಾಪನೆ ಮಾಡಿಲ್ಲ. ಇದು ಉನ್ನತೀಕರಣಕ್ಕೋಸ್ಕರ ಎಷ್ಟು ಹಾಸಿಗೆಗೋಸ್ಕರ ನಡೆಸಿ ಬಜೆಟ್ ಅನೌನ್ಸ್ ಆಯಿತು. ಬಟ್ ಅದಕ್ಕೇನು ಪ್ರಸ್ತಾಪನೆ ಮಾಡಿ ಶಾಸಕರು ಪ್ರಸ್ತಾಪನೆ ಮಾಡಿಲ್ಲ, ಏನು ಪ್ರಸ್ತಾಪನೆ ಮಾಡಿಲ್ಲ. ಅದಕ್ಕೆ MLA ಅವ್ರಿಗೆ ಇಷ್ಟ ಆಗಿಲ್ಲ. ಈಗ ನಾನು DC ಅವ್ರಿಗೆ 12 ಗಂಟೆಗೆ ನನ್ನ ಮೀಟಿಂಗ್ ಅಲ್ಲಿ DC ಅವ್ರು ಸಿಗ್ತಾರೆ. ಈಗ ಅವ್ರ ನೀವು ಬನ್ನಿ, ನೀವು 12 o'clockಗೆ. ಇದು ಮಿನಿ ವಿಧಾನಸೌಧನ ಸುಮಾರು ಒಂದು 4-5 ಕಿಲೋಮೀಟರ್ ಅಷ್ಟಕ್ಕೆ ತಗೊಂಡು ಇದು ಮಾಡ್ತಿದ್ದಾರೆ. ಅದು ನನಗೆ ಬರೋದಿಲ್ಲ. ಈ ಕಡೆ ಬನ್ನಿ ಸರ್, ಮಾತಾಡಿಸಿ ಸರ್. ಬೇಡ ಅದ ಸ್ವಲ್ಪ ಸೈಡಲ್ಲಿ. ಹಲೋ ಚಿಕ್ಕಂಬೆ, ಇಲ್ಲ 100 ಹಾಸ್ಪಿಟ್ಲು. ಬನ್ನಿ ಬನ್ನಿ ಬನ್ನಿ. ಸ್ವಲ್ಪ ಯಾವಾಗ ಬರ್ತೀರಾ? ಇವತ್ತೇ ಬಂದಿದ್ದೀರಾ? ಬಂದಾಗ ಡಾಕ್ಟರ್ ಇದ್ದಾರಾ? ಕಾದು ಕಾದು ಹೊರಟೋಗ್ಬಿಟ್ಟು
ಇವ್ರ ನಂಬರ್ ನೀವು ತಗೊಳ್ಳಿ, ನಿಮ್ಮ ನಂಬರ್ ಕೊಡಿ. ಇವತ್ತು DC ಅವ್ರಿಗೆ ನಮ್ಮ ಇವ್ರು ಬಂದಿದ್ದಾರಪ್ಪ, ತಹಸೀಲ್ದಾರ್ ತಹಶೀಲ್ದಾರ್ ಇದ್ದಾರೆ ತಹಸೀಲ್ದಾರ್ ಬಂದಿದ್ದಾರೆ. ತಹಸೀಲ್ದಾರ್ ಅವರು ತಹಶೀಲ್ದಾರ್ನ ಇಲ್ವಾ? ಪೊಲೀಸರು ಕೇಳಿ, ಇಲ್ಲೇ ಇದ್ರು. ಒಂದು ಕೆಲಸ ಮಾಡ್ತೀವ, 12 ಗಂಟೆಗೆ ನಾನು ಯಾವ ಶಿವಶಂಕರ ಕಲ್ಯಾಣ, ಗೌರಿ ಶಂಕರ ಕಲ್ಯಾಣ ಮಂಟಪ, ಅಲ್ಲಿ ನಮ್ಮ DC ಅವರು ಇರ್ತಾರೆ, ಅಲ್ಲಿ ಬನ್ನಿ ಮಾತಾಡ್ಸ್ತೀನಿ. ಏನಾಗಬೇಕು ಹೇಳಿ, ಮಾತಾಡಿ. ಯಾವ ಊರಲ್ಲಿ ಎಲ್ಲೆಲ್ಲಿ ಅಂತ ಹೇಳಿ. ಡೌನ್ ಐತೆ, ಇಲ್ಲಿ ಇಲ್ಲಿ ಇಟ್ಕೊಂಡಿದ್ದೀನಿ. ಕರೆಕ್ಟ್ ಫಸ್ಟು ಹೆರಿಗೆ ಹಾಸ್ಪಿಟಲ್ ಡೆಲಿವರಿ ಆಗಿರೋರು ಇದ್ದಾರಮ್ಮ. ಇಲ್ಲಿ ಇಲ್ಲಿ ಕೈಲಿ ಕೈಲಿ ಇಲ್ಲಿ ಇನ್ಯಾರು ಒಳಗೆ ಬರ್ತೀವಿ. ಗೊತ್ತಾಯ್ತು ನೀವು ಕಾನ್ಫಿಡೆನ್ಸ್ ಇಲ್ವಲ್ಲಪ್ಪ. ಏನ್ ಸಮಾಚಾರ? ಬಟ್ ಲೇಬರ್ ರೂಮ್ ಎಲ್ಲ ನೀವು ಕಂಪ್ಯಾರಿಟಿವ್ಲಿ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ನಾನು ಎಂತೆಂತ PHC ಹೋಗಿ ನಿಮಗೆ ಸ್ಟೋರ್ ರೂಮ್ ತರ ಇಟ್ಕೊಂಡಿರ್ತಾರೆ ಲೇಬರ್ ರೂಮ್. ಸ್ಟೆರಿಲೈಸೇಷನ್ ಎಲ್ಲ ನೀವು ಇಷ್ಟಪಡ್ತಾ ಇದ್ದೀರಾ ಜಾಸ್ತಿ. ಇಲ್ಲಿ ಅವ್ರಿಗೆ ಗೊತ್ತು ಇಲ್ಲಿ ಸಮಸ್ಯೆಗಳು ಹೆಂಗಿದೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ನಾನು ಇವತ್ತು ಮಾಡಿದ್ದೆಲ್ಲ ಮತ್ತೆ ಮಾಡಬೇಕಾಗುತ್ತೆ. ಸೊ ಇನ್ನೊಂದೆರಡು ಬೇರೆ ತಾಲೂಕುಗಳನ್ನು ಹಾಕೊಂಡು ಬಂದು
ಸರಿ ಚೈತ್ರ, ಈ ತಾಯಿ ಗಂಡ ಕೆಲಸ ಮಾಡ್ತಿದ್ದಂತೆ ಫಸ್ಟ್ ಸ್ಕ್ಯಾವೆಂಜರ್ ಬೀದಿ ಎಲ್ಲ ಮುಡ್ಸೋದು. ಅವರು ಗಂಡ ಕುಡಿದ ಈಗ ಅವ್ರ ರೀತಿಯ ಗಂಡ ತಾಯಿ ಹೋಗ್ಬೋದು. ಈಗ ಆ ಹೆಣ್ಮಕ್ಳು ಹೋಗ್ತಾಳೆ. ಅವ್ರು ಹೇಳೋದು ಮತ್ತೆ 3 ಜನ ಮಕ್ಕಳಿದ್ದಾರೆ, ಹೆಣ್ಮಕ್ಳು ಇದ್ದಾರೆ. ಸೊ ಇರೋಕ್ಕೆ ಕೆಲಸ ಕೊಟ್ಟಿದ್ಮೇಲೆ ಮಾತಾಡಿ ಅವ್ರ ಹೆಸರ ಹೋದ್ರು ಪಂಚಾಯತ್ ಕೇಳಿದ್ರೆ ಹೆಸರು ಬಿಟ್ಕೊಳ್ತೀವಿ ಅಂದ್ರೆ ನಮ್ಗೆ ಏನಾದ್ರು ನಮ್ಗೆ ಕೊಡ್ಬೇಕು ಅನ್ನೋದು ಸಭೆ ಕೇಳಿದ್ರೆ ಕೊಡಲ್ಲ ಮೇಡಮ್. ಏನೇ ಕೇಳಿದ್ರೆ ಇವತ್ತಿಲ್ಲ ನಾಳೆ ಮಾಡ್ತೀವಿ, ಇವತ್ತಿಲ್ಲ ನಾಳೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಏನು ಮಾಡ್ಕೊಡಲ್ಲ ಪಂಚಾಯತ್. ನಮ್ಗೆ ಹೋದ್ರೆ ನಮ್ಗೆ ಸ್ವಲ್ಪ ಮಾಡ್ಕೊಡ್ತೀವಿ, ಇವತ್ತಿಲ್ಲ ನಾಳೆ ಅಂತ ಹೇಳೋದೇ ಇಲ್ಲ. ಹೋದ್ರೆ ಮಾಡ್ಕೊಡ್ತೀವಿ ಇಷ್ಟೇ. ಮತ್ತೆ ಅವಾಗ ಕೇಳಿದ್ರೆ ನೆಕ್ಸ್ಟ್ ಸತಿ ಇಲ್ಲ ಕಣಮ್ಮ ಬರಲಿಲ್ಲ ಮಾಡಲಿಲ್ಲ ಅವರಿಲ್ಲ ಇವರಿಲ್ಲ ಅಂತ ಹೇಳಿ ಹೇಳಿ ಮೇಡಮ್. ಏನವ ನಿನ್ನ ಹೆಸರು? ನನ್ನ ಹೆಸರು ಮಂಗಳಮ್ಮ ಅಂತ. ಮಂಗಳಮ್ಮ, ಇವಾಗ ಫೋನ್ ಮಾಡಿ ಅವ್ರು ಯಾಕೆ ಚೀಫ್ ಆಫೀಸರ್ ಫೋನ್ ಮಾಡಿ ಹೋಗಿ ಭೇಟಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ 12 ಗಂಟೆಗೆ ನಾನು ಅಲ್ಲಿ ಯಾವುದಾದ್ರು ಭವನ ಗೌರಿಶಂಕರ ಭವನದಲ್ಲಿ ಇರ್ತೀನಿ, ಬನ್ನಿ. ಡಿ ಸಿಗೆ ಹೇಳಿ ಸಸ್ಪೆಂಡ್ ಮಾಡಿ ಅಂತ ಬರ್ಸಕ್ಕೆ ಹೇಳ್ತೀನಿ. ನೀವು ಹೋದಾಗ ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ, ಯಾರೇ ಆಗಿರಲಿ, ಯಾವ ಅಧಿಕಾರಿ ಆಗಿರಲಿ, ನಿಮಗೋಸ್ಕರನೇ ಕೆಲಸ ಮಾಡೋದು. ನೀವು ಹೋದಾಗ ರೆಸ್ಪಾಂಡ್ ಮಾಡ್ಬೇಕು. ಚೈತ್ರ ಚೀಫ್ ಆಫೀಸರ ನಮಗಂತಾನೆ ನಮ್ಗೆ ಏನು ಕೇಳಿದ್ರು ಇದೆ. ಅವ್ರಿಗೆ ಅವ್ರ ಹಸ್ಬೆಂಡ್ದು ಏನು ಎಕ್ಸಾಮ್ ಕೊಟ್ಟಿಲ್ಲ ಅಂತ ಸರ್, ಅದು ಕೊಟ್ಟಿಲ್ಲ ಅಂತ ರಿಪೀಟೆಡ್ ಆಗಿ ನಿಮ್ಮ ಆಫೀಸಿಗೆ ಬರ್ತಿಲ್ಲ ಅಂತ ನೀವು ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಅವ್ರಿಗೆ ಇದು ಮಾಡ್ತಿದ್ದೀರಂತೆ. ಯಾಕೆ ಏತಮ್ಮ ಹೊಸದಾಗೇನು ಅಪಾಯಿಂಟ್ ಆಗಿಲ್ಲ, 15 ವರ್ಷದಿಂದ ಕೆಲಸ ಮಾಡ್ತಾರೆ ಅವ್ರ ಗಂಡ. ತಗೊಂಡ್ ಬನ್ನಿ, ಈಗ 12 ಗಂಟೆಗೆ ಡಿ ಸಿ ಆಫೀಸಿಗೆ ತಗೊಂಡ್ಬನ್ನಿ. ವಾರವಾಗಿ ಮೊಬೈಲ್ ಹೇಳ್ತಪ್ಪ. ಅವರೊಬ್ಬರು ಸಮಸ್ಯೆ ಇಲ್ಲ, ಸಮುದಾಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.